ಫಸ್ಟ್ ಇಯರಾ? ಸೀನಿಯರ್ಸ್ನ ನೋಡಿದ ತಕ್ಷಣ ವಿಶ್ ಮಾಡಬೇಕು ಅಂತ ಗೊತ್ತಿಲ್ಲ? ವಿಶ್ ಮಾಡಿ. ಗುಡ್ ಮಾರ್ನಿಂಗ್. ಮೊದಲನೇದಾಗಿ ನಾವು ರ್ಯಾಗಿಂಗ್ ಏನಂತ ತಿಳ್ಕೊಳ್ಳೋಣ. ರ್ಯಾಗಿಂಗ್ ಅಂದರೆ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಒಬ್ಬ ಜೂನಿಯರ್ ಆದ ವಿದ್ಯಾರ್ಥಿಗೆ ತನ್ನ ಘನತೆ ಗೌರವದ ಮೇಲೆ ನೋವಾಗುವಂತೆ ಚುಚ್ಚುವಂತೆ ಯಾವ್ದಾರ ಸೀನಿಯರ್ ವಿದ್ಯಾರ್ಥಿ ನಡ್ಕೊಂಡ್ರೆ ಅದು ರ್ಯಾಗಿಂಗ್ ಆಗೋ ಸಾಧ್ಯತೆ ಇದೆ. ಇದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ. ಒಂದು ವೇಳೆ ಯಾರ ಜಾತಿ ಧರ್ಮದ ಬಗ್ಗೆ ಮಾತಾಡೋರು ನೋಯಿಸಿದ್ರೆ, ಅಥವಾ ಅವ್ರ ಹಾಕೊಂಡಿರೋ ಬಟ್ಟೆ ಬಗ್ಗೆ, ಅವ್ರ ತಂದೆ ತಾಯಿ ಬಗ್ಗೆ ಏನಾರ ಮಾತಾಡಿ ಚುಚ್ಚುವಂತೆ ಮಾತಾಡಿದ್ರೆ, ಅಥವಾ ಒಂದು ವೇಳೆ ಅವ್ರ ಆರ್ಥಿಕವಾಗಿ ಏನಾರ ಡಿಮಾಂಡ್ಸ್ ಮಾಡಿದ್ರೆ, ಅಥವಾ ದೈಹಿಕವಾಗಿ ಹಲ್ಲೆ ಮಾಡಿದ್ರೆ, ಅಥವಾ ತಮ್ಮ ವಿದ್ಯಾಭ್ಯಾಸ ಮಾಡಿಕೊಳ್ಳಲು ಏನಾರ ಅವ್ರಿಗೆ ಕಡಿವಾಣಗಳು ಹಾಕಿದ್ರೆ, ಈ ರೀತಿಯಾಗಿ ಯಾವುದೇ ರೀತಿಯಾದ ತೊಂದರೆ, ಅವಮಾನ, ಒಬ್ಬ ಜೂನಿಯರ್ ವಿದ್ಯಾರ್ಥಿಯ ಘನತೆ ಗೌರವಕ್ಕೆ ನೋವಾಗುವಂತೆ ಮಾಡಿದ್ರೆ ಅದು ರ್ಯಾಗಿಂಗ್ ಆಗೋ ಸಾಧ್ಯತೆಗಳಿವೆ. ಈ ರೀತಿ ರ್ಯಾಗಿಂಗ್ ಅನ್ನೋದ್ರ ಡೆಫಿನಿಷನ್ ಒಂದು ಸಣ್ಣ ಡೆಫಿನಿಷನ್ ಆಗಿಲ್ಲ, ಅದು ತುಂಬ ವ್ಯಾಪಕವಾಗಿದೆ. ಅದರಲ್ಲಿ ಬಹಳಷ್ಟು ಉದಾಹರಣೆಗಳು ಬರುವ ಸಾಧ್ಯತೆಗಳಿವೆ. ಹಾಗಾಗಿ ಯಾವುದೇ ಸೀನಿಯರ್ ವಿದ್ಯಾರ್ಥಿ ಆದವರು ಒಬ್ಬ ಜೂನಿಯರ್ ವಿದ್ಯಾರ್ಥಿ ಜೊತೆ ಒಡನಾಟ ಮಾಡುವ ಸಂದರ್ಭದಲ್ಲಿ ಹುಷಾರಾಗಿ ಯೋಚನೆ ಮಾಡಿ ಅವರು ಒಟ್ಟಿಗೆ ಒಡನಾಟವನ್ನು ಮಾಡಬೇಕಾಗುತ್ತೆ. ರ್ಯಾಗಿಂಗ್ ಬಗ್ಗೆ ಕಾನೂನುಗಳಿವೆ. ಯಾವ ಥರದ ಕಾನೂನುಗಳಿವೆ? ರ್ಯಾಗಿಂಗ್ ಅಂದ ತಕ್ಷಣ 2 ಥರದ ಕಾನೂನಿದೆ. ಒಂದು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಥವಾ UGC ಅವರ ರೆಗ್ಯುಲೇಷನ್ಸ್. ಇದ್ರ ಕೆಳಗಿರುವ ಕಾನೂನುಗಳು ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ರ್ಯಾಗಿಂಗ್ ಪ್ರಕರಣ ಬಂದಾಗ ಯಾವ ರೀತಿ ನಡೆಸಬೇಕು, ಅದ್ರ ತನಿಖೆ ಹೇಗೆ ಒಂದು ಸಂಸ್ಥೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ತಿಳಿಸುತ್ತೆ. ಎರಡನೇದಾಗಿ ಇರೋದು ಇಂಡಿಯನ್ ಪೀನಲ್ ಕೋಡ್ ಅಥವಾ IPC. ಅದ್ರ ಕೆಳಗೆ ಅದು ಒಂದು ಕ್ರಿಮಿನಲ್ ಅಪರಾಧ ಆಗಿ FIR ದಾಖಲೆ ಮಾಡಬೇಕಾಗುತ್ತೆ. ಯಾವ ರೀತಿಯಲ್ಲಿ ದಾಖಲೆ ಮಾಡಿ ಹೇಗೆ ಶಿಕ್ಷೆ ವಿಧಿಸುತ್ತೆ ಇದ್ರ ಬಗ್ಗೆ IPC ಹೇಳುತ್ತೆ. ಸೊ ಹಾಗಾಗಿ ರ್ಯಾಗಿಂಗ್ ಅನ್ನೋ ವಿಷಯ ಬಂದಾಗ 2 ರೀತಿಯಾದ ಕಾನೂನುಗಳಿದೆ. ಒಂದು ಸಂಸ್ಥೆ ಒಳಗೆ ನಡೆಯುವ ತನಿಖೆ ಮತ್ತು ಪ್ರಕರಣಗಳ ವಿಧಾನ. ಎರಡನೇದಾಗಿ ನ್ಯಾಯಾಲಯಗಳಲ್ಲಿ ನಡೆಯುವ ಕ್ರಿಮಿನಲ್ ಅಪರಾಧದ ಬಗ್ಗೆ ಇರುವ ತನಿಖೆಗಳು. ಸೊ ಈ 2 ರೀತಿಯಲ್ಲಿ ಸಹ ತನಿಖೆ ನಡೆದು ಯಾರು ರ್ಯಾಗಿಂಗ್ ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಸಾಧ್ಯವಿದೆ.